ಈ ಬಡ್ಲಾಡ್ಕ ಗ್ರಾಮದಲ್ಲಿ ಎಷ್ಟು ದಿನದಿಂದ ನೀರಿನ ಸಮಸ್ಯೆ ಉಂಟಾಗೈತ್ರಿ? ಈಗ 3-4 ದಿನ 5 ದಿನ ಆಗ್ತಾ ಬಂತು. ಅಧಿಕಾರಿಗಳ ಆಡಳಿತದಿಂದ ಕರೆಂಟ್ ಸಪ್ಲೈ ಇಲ್ಲೇ ಇಲ್ಲ. ಎಲ್ಲಿ ಹೋದ್ರು ಏನು ಕೇಳಿದ್ರು ಸುಮ್ಮನೆ ಬರ್ತಾನೆ ಹೋಗ್ತಾನೆ ಅಡ್ಡಾಡ್ಕೊಂಡು ಹೋಗ್ತಿದ್ದಾನೆ. ಕರೆಂಟ್ ನಮಗೆ ಸೌಲಭ್ಯ ಮಾಡಿ ಕೊಡ್ತಾನೆ ಇಲ್ಲ ಲೈನ್ಮಾನ. ಇವತ್ತಿಗೆ 3-4 ದಿನ ಏನಪ್ಪ ಎಂತಪ್ಪ ಅಂತ ಕೇಳಕ್ಕೆ ಹೋದ್ರೆ ಗಾಡಿ ತಗೊಂಡ್ಬಂದು ಹಿಂಗೆ ಹೋಗ್ಬಿಡ್ತಾನೆ. ಲೈನ್ ಪಾರ್ಟ್ ಹಿಡಿದು ಕೊಡೋದೇ ಇಲ್ಲ. ನೀರಿನ ಅಭಾವ ಆಗಿಬಿಟ್ಟಿದೆ. ಕುಡಿಯೋ ನೀರಿನ ಭಾಳ ಮನೆಯಲ್ಲಿ ಪರದಾಡ್ತಾ ಇದ್ದಾರೆ ಜನ. ಅದು ಒಂದು ರೈತರೆಲ್ಲ ಮೆಣಸಿನ ಗಿಡ ಟಮಾಟಿ ಗಿಡ ಎಲ್ಲ ಬೆಳೆ ಹೊಲದಲ್ಲಿ ಇಟ್ಟಿದ್ದಾರೆ. 20-25 ಸಾವಿರ ಒಬ್ಬೊಬ್ರು ಖರ್ಚು ಮಾಡಿ. ಏನಪ್ಪ ಏನು ಸಮಸ್ಯೆ ನಿಮ್ಮದು? ಯಾವ ಊರಿನ ಜನರಿಗೆಲ್ಲ ನೀರಿನ ಅವಶ್ಯಕತೆ ತುಂಬ ಇದೆ. ಆ ನೀರಿನ ಅವಶ್ಯಕತೆಗೆ ವಿದ್ಯುತ್ ಮುಖ್ಯ ಒಂದು ಸ್ಥಾನವನ್ನು ವಿದ್ಯುತ್ ತುಂಬುತ್ತದೆ. ಆ ವಿದ್ಯುತ್ತೇ ಇಲ್ಲ. ಈಗ 4-5 ದಿನದಿಂದ ಕಂಬ ಬಿದ್ದು ವೈರ್ ಎಲ್ಲ ಹರಿದು ಎಲ್ಲ ಹಾಳಾಗಿದೆ. ದುರಸ್ತಿ ಆಗಿರೋದ್ರಿಂದ ಅದನ್ನ ಒಂದು ಸ್ವಲ್ಪ ಕಂಬ ತಗೊಂಬಂದು ಮಾಡಿರಿ ಅಂತಂದು ಅಧಿಕಾರಿಗಳಿಗೆ ಹೇಳಿದರೆ ಅಧಿಕಾರಿಗಳು ನಮ್ಮ ಲೈನ್ ಮ್ಯಾನು ಫೋನ್ ಸ್ವಿಚ್ ಆಫು, ಲೈನ್ ಫೋನ್ ಸ್ವಿಚ್ ಆಫ್ ಆಗೈತಿ. ಅದೇ ಎಲ್ಲರೂ ಹೋಗಿ ರೈತರೆಲ್ಲ ಹೋಗಿ ಕಂಬನ ಏರ್ಕೊಂಬಂದು ರೆಡಿ ಆಗಿದ್ದೀವಿ. ಈಗ ಮುಂಜಾನೆಯಿಂದ ರೆಡಿ ಆಗಿದ್ದೀವಿ. ಬಂದು ಇಳಿಸ್ರಿ, ಅವಾಗ ನಾವು ತಂದ ಮೇಲೆ ಇಳಿಸ್ತೀರಿ ಅಂತಂದು ಹೇಳಿ ಕಂಬ ತಗೊಂಬಂದಿದ್ರು ಇಳಿಸಿದ್ರು ಕೂಡ ಯಾವುದೇ ರೀತಿ ಅಧಿಕಾರಿಗಳು ಬಂದಿಲ್ಲ. ಪಿ ಡಿ ಒ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಧ್ಯಕ್ಷರಿಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. MLA ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ನು ಒಳ್ಳೆ ಕ್ರಮ ಯಾರೂ ತಗೊಂತ ಇಲ್ಲ. ಇದರಿಂದ ಭಾಳ ಸಮಸ್ಯೆ ಆಗಿದೆ. ಅದೇ ರೀತಿ ರೈತರು ಎಲ್ಲ ತರಕಾರಿಗಳನ್ನೆಲ್ಲ ಹೊಲಕ್ಕೆ ನಾಟಿ ಮಾಡೋಕ್ಕಂತಂದು ಸಸಿ ಎಲ್ಲ ತಯಾರು ಮಾಡಿದ್ದಾರೆ. ಆ ತಯಾರು ಮಾಡಿರ್ತಕ್ಕಂಥ ಸಸಿಗೆ ನೀರಿನ ಅವಶ್ಯಕತೆ ಇರಬೇಕಂದ ಎಲ್ಲ ಬಾಡಿ ಬತ್ತಿ ಹೋಗಿ ಲಕ್ಷಾನುಗಟ್ಟಲೆ ಒಂದು 10-20 ಲಕ್ಷ ಲಾಸವನ್ನು ಹೊರವತ್ತಕ್ಕಂತಿದ್ದಾರೆ ರೈತರು. ಅದೇ ರೀತಿ ಇದನ್ನು ತಕ್ಷಣವಾಗಿ ಕ್ರಮ ಕೈಗೊಳ್ಬೇಕಂದು ಎಲ್ಲ ಅಧಿಕಾರಿಗಳಿಗೆ, ಅಧ್ಯಕ್ಷರುಗಳಿಗೆ, ಶಾಸಕರಿಗೆ, ಪತ್ರಕರ್ತರಿಗೆ ದಯವಿಟ್ಟು ಮನವಿ ಮಾಡಿಕೊಳ್ತಿದ್ದೇವೆ. ಬಡೇರಡ್ಕ ಗ್ರಾಮ ಇನ್ನೊಂದು ನೀರಿನ ಕುಡಿಯೋ ವ್ಯವಸ್ಥೆ ಪೂರ್ತಿ 5 ದಿನ 6 ದಿನ ಆಯ್ತು. ಪೂರ್ತಿ ಭಾಳ ಅದೆಂತಾರಲ್ಲ ಎಲ್ಲಿ ಬೇಕು ಅಲ್ಲಿಗೆ ಈಗ 3-4 ದಿನ ಆಯ್ತು. ನಾವೇ ಹೋಗಿ ಲೈನ್ ಪಾರ್ಟ್ ಎಲ್ಲ ಹುಡುಕೊಟ್ಟಿವಿ. ಮುರಿದಿರೋದು ನಾವ ನೋಡಿವಿ, ಲೈನ್ ಹರಿದಿರೋದು ನಾವ ನೋಡಿವಿ. ನಾವ ನಡ್ಕೊಂಡು ಹೋಗಿ ಎಲ್ಲ ಲೈನ್ ಹಿಡ್ಕೊಟ್ಟು ಇವೆಲ್ಲ ಕಂಬ ಹಾಕ್ಯಂಬಂದು ಬೆಳಗ್ಗೆ ಹೋಗಿ ಹಾಕ್ಯಂಬಂದು ಫೋನ್ ಮಾಡಿರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬರ್ತಾನೆ ಇಲ್ಲ. ನಿನ್ನಿಲ್ಲಿದ್ದ ಸ್ವಿಚ್ ಆಫ್ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದಾನೆ. ಏನು ಕೆಲಸನೂ ಆಗಿಲ್ಲ ಅಂತೀರಾ? ಇಲ್ಲ, ಏನ್ ಕೆಲಸನೂ ಕೆಲಸ ಮಾಡಿಲ್ಲ. ಅವ್ನು 3-4 ದಿನ ಅಡ್ಡಾಡ್ತಾನ. ಒಬ್ಬೊಬ್ರು 20-25 ಸಾವಿರ ಆಗಿ ತಂದು ಹಚ್ಚಾರ ಹೊಲ್ದಾಗ. ಏನು ತರಕಾರಿ ಮೆಣಸಿನ ಗಿಡ ತಂದು ಹಚ್ಚಾರ, ಒಣಗಿ ಹೋಗ್ಬಿಟ್ಟವು. ಕೆರೆಗಿದ್ದ ನೀರು ಒತ್ತಾಗ್ತಾ ಇದಾರ, ಹತ್ತಂಗೆ ಅಲ್ಲ. ಔಷಧ ಟ್ಯಾಂಕಿ ನೀರು ಇಡಕ್ಕೆ ಹಚ್ಚಾರ, ಸಸಿ ಸಾಯಕ್ ಹಚ್ಚವು. ಈ ಕುಡಿಯೋ ನೀರಿನ ಸಂಬಂಧಪಟ್ಟದ PDO ಹೇಳಿದ್ದೀರಾ? PDO ಕೂಡ ರೆಸ್ಪಾನ್ಸ್ ಇಲ್ಲ. PDO ಕೂಡ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಏನ್ ಮಾಡ್ಕೊಂತಿ ಮಾಡ್ಕೊಂಡ್ರಂತಾನೆ. PDO ಕೂಡ ಏನ್ ಮಾಡ್ಕೊಂತಿ ಮಾಡ್ಕೆ ಹೋಗು, ನಾನು ಮನೆಗೆ ಹೊಂಟೆ ಇದ್ ಮಾಡಿ ಅಂತ ಹೇಳ್ತಾನ. ಅವ್ರ ಮನೆ ಸಮಸ್ಯೆನ ಜನರ ಮೇಲೆ ಹಾಕ್ತಾನ. ಮನೆ ಸಮಸ್ಯೆ ತಂದು ಇಲ್ಲಿ ಜನರು ಏನು ಮಾಡಕ್ಕೆ ಈಗೆಲ್ಲ ಪರಿಹಾರ ಈಗ ನಷ್ಟ ಆಗೈತಿ. ಸಸಿಗಳೆಲ್ಲ ಸತ್ತು ಯಾರು ಕಟ್ಟಿ ಕೊಡ್ತಾರೆ ಅದನ್ನ? ಇನ್ನು ಕಂಬ ಏರಿಕೆಂಬಂದು ಬೆಳಗಿಲಿ ಯಾರು ಮಾಡ್ತಾರ ಬರಂಗಿಲ್ಲ. ಇನ್ನಾದ್ರೆ ಕಂಬ ಸತಿಗೆ ಏರ್ಕೊಂಡು ಹಿಂಗೆ ನಿಂತ್ಕೊಂಡಾರ ಎಲ್ಲ ಕಾಯಕಚ್ಚಾರ. ಬರಂಗಿಲ್ಲ ಅಂದ್ರೆ ಏನು ಮಾಡೋದು? ಸ್ವಂತ ಹೋಗಿ ಕಂಬ ಏರಿಕೆ ಸ್ವಲ್ಪ ಅದನ್ನ ಎಲ್ಲರೂ ಸ್ವಲ್ಪ ಇದು ಮುಟ್ಟಿ ಬಂದು ಏನಾದರೂ ಒಂದು ಇದನ್ನ ಮಾಡಿಕೊಡ್ಬೇಕಂದು ನಾವು ಕೇಳ್ಕೊಂತೀವಿ.